ಪೂಜೆಗೆ ಟೈಮ್ ಆಗ್ತಿದೆ. ಈ ಪೂಜಾರಪ್ಪ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸ್ವಲ್ಪ ತಡ್ಕೋರಿ, ಸ್ವಾಮಿಗಳು ಕರ್ಪೂರ ಕಡ್ಡಿಪಟ್ಟಿ ತರಕ್ ಹೋಗ್ಯಾರ. ಅಲ್ಲಿವರೆಗೂ ನಿಂತು ಸುಮ್ಮನೆ ಸಮಯ ಯಾಕೆ ವ್ಯರ್ಥ ಮಾಡ್ಕೊಳ್ಳೋದು? ನಮ್ಮ ಏರಿಯಾದ ಆಂಜನೇಯ ಸ್ವಾಮಿಗೆ ಜೈಕಾರ ಹಾಕೋಣ. ನಮ್ಮ ಏರಿಯಾ ಆಂಜನೇಯ ಸ್ವಾಮಿ ಮಹಾರಾಜ್ಗೆ ಬೋಲೋ, ಶ್ರೀ ಆಂಜನೇಯ ಮಹಾರಾಜ್ಗೆ ಬೋಲೋ, ಮಹಾರಾಜ್ಗೆ ಜೈ ಬಜರಂಗಿಗೆ. ಇಷ್ಟು ಜನ ಗುಂಪು ಸೇರಿದ್ದಾರೆ ದೇವಸ್ಥಾನದ ಮುಂದೆ. ನನ್ನ ಹೆಂಡತಿ ಇದ್ದೇ ಇರ್ತಾಳೆ. ಬಜರಂಗಿ ಮಹಾರಾಜ್ಗೆ, ನಮ್ಮ ಏರಿಯಾ ಆಂಜನೇಯ ಸ್ವಾಮಿ ಮಹಾರಾಜ್ಗೆ ಬಾಲ ಹನುಮನಿಗೆ, ಬಾಲ ಹನುಮನಿಗೆ, ಬಾಲ ಹನುಮನಿಗೆ, ಬಜರಂಗಬಲಿ ಮಹಾರಾಜ್ಗೆ, ಬಜರಂಗಬಲಿ ಮಹಾರಾಜ್ಗೆ, ಬಜರಂಗಬಲಿಗೆ, ಬಜರಂಗಬಲಿಗೆ, ಆಂಜನೇಯ ಮಹಾರಾಜ್ಗೆ. ಗಿರಿ, ಅಯ್ಯೋ ಗಿರಿ ಇನ್ನೂ ಅಳ್ತಿದ್ದಾಳೆ. ಛೇ, ನಾನೆಂಥ ಪಾಪಿ, ಬರೀ ಕೊಲೆ ಮಾಡ್ತೆ ಅಂತ ಅನ್ಕೊಂಡಿದ್ದಕ್ಕೆ ಹೀಗೆ ಅಳ್ತಿದ್ದಾಳೆ. ಪಾಪ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಇವಳು. ಅಯ್ಯೋ, ಮಾತಾಡ್ಸಕ್ಕೂ ಆಗ್ತಾ ಇಲ್ವೇ? ಏನ್ ಮಾಡ್ಲಿ, ಏನ್ ಮಾಡ್ಲಿ? ಗಿರಿ, ನನ್ನ ಹೆಂಡತಿ ಗಿರಿನ್ ಕರಿ ಅಂತ ಹೇಳೋ. ಬಾಲ ಹನುಮನಿಗೆ ಗಿರ್ಜಾಮನ್ ಕರಿಬೇಕಂತೆ, ಗಿರ್ಜಮ್ಮನ್ನ ಕರಿಬೇಕಂತೆ, ಗಿರ್ಜಾಮನ್ನ ಕರಿಬೇಕಂತೆ, ಗಿರ್ಜಕ್ಕನನ್ನ ಕರಿಬೇಕಂತ ಮಾರ ಕರಿಬೇಕಂತ. ಪುತ್ರನಿಗೆ ಆಂಜನೇಯನಿಗೆ ಏನಂತೆ ಪುತ್ರನಿಗೆ ಏನಂತೆ ಏನಂತ ಮಾರ್ರೆ? ಏನಂತೆ ಅಂತಾರೆ. ಕ್ಷಮೆ ಕೇಳ್ಬೇಕು ಅಂತ ಹೇಳು. ಕ್ಷಮೆ ಕೇಳ್ಬೇಕು ಅಂತ ಹೇಳು ಅಂತ. ಕ್ಷಮೆ ಕೇಳ್ಬೇಕು ಅಂತ ಹೇಳ್ಬೇಕಂತೆ. ಕ್ಷಮೆ ಕೇಳ್ಬೇಕಂತ ಮಾರ್ರೆ. ಯಾಕಂತೆ ಯಾಕೆಂತ ಮಾರ್ರೆ? ಯಾಕಂತೆ ಯಾಕಂತೆ ಅಂತ. ತಪ್ಪು ಮಾಡಿದೀನಿ ಅದಕ್ಕೆ ಅಂತ ಹೇಳು. ತಪ್ಪು ಮಾಡಿದೀನಿ ಅದಕ್ಕೆ ಅಂತ ಹೇಳು ಅಂತ. ತಪ್ಪು ಮಾಡಿದಾರಂತ ಮಾರ, ಅದಕ್ಕೆ ಕ್ಷಮೆ ಕೇಳ್ಬೇಕಂತ. ತಪ್ಪು ಮಾಡಿ ಅದಕ್ಕೆ ಕ್ಷಮೆ ಕೇಳ್ಬೇಕಂತ. ಮುಂದೆ ತಪ್ಪು ಮಾಡಲ್ಲ ಅನ್ನೋಕೆ ಏನ್ ಗ್ಯಾರಂಟಿ? ಬಾಲ ಮುನಿಗೆ ತಪ್ಪು ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳಿ ಗ್ಯಾರಂಟಿ ಐತಿ. ಮುಂದೆ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಯಾವ ಗ್ಯಾರಂಟಿ ಅಂತ ಕೇಳ್ತಾರೆ ಮಾರ್ರೆ. ಮುಂದೆ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮುಂದೆ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮುಂದೆ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನನ್ನ ಪ್ರೀತಿನೇ ಗ್ಯಾರಂಟಿ ಅಂತ ಹೇಳು. ನನ್ನ ಪ್ರೀತಿನೇ ಗ್ಯಾರಂಟಿ ಅಂತ ಹೇಳು ಅಂತ. ನನ್ನ ಪ್ರೀತಿನೇ ಗ್ಯಾರಂಟಿ ಅಂತ ಹೇಳಿ. ನನ್ನ ಪ್ರೀತಿನೇ ಗ್ಯಾರಂಟಿ ಅಂತೆ. ನನ್ನ ಪ್ರೀತಿಯ ಗ್ಯಾರಂಟಿ ಅಂತ ಮಾರ್ರೆ. ನನ್ನ ಪ್ರೀತಿನ ಗ್ಯಾರಂಟಿ ಅಂತ ಹೇಳ್ರಿ. ಕೊಲೆಗಾರ್ತಿ ಹತ್ರ ಏನ್ ಪ್ರೀತಿ ಅಂತ ಕೇಳಿ. ಕೊಲೆಗಾರ್ತಿ ಹತ್ರ ಏನ್ ಪ್ರೀತಿ ಅಂತ ಕೇಳ್ಬೇಕಂತೆ. ಕೊಲೆಗಾತಿ ಹತ್ರ ಏನು ಪ್ರೀತಿ ಅಂತ ಕೇಳ್ಬೇಕಂತ್ರಿ. ಕೊಲೆಗಾತಿ ಹತ್ರ ಎಂತ ಪ್ರೀತಿ ಅಂತ ಕೇಳ್ಬೇಕಂತ ಮಾರ್ರೆ. ಕೊಲೆಗಾರ್ತಿ ಹತ್ರ ಎಂತ ಪ್ರೀತಿ ಅಂತ ಕೇಳ್ಬೇಕಂತೆ. ಕೊಲೆಗಾರ್ತಿ ಹತ್ರ ಎಂತ ಪ್ರೀತಿ ಅಂತ ಕೇಳ್ಬೇಕಂತೆ. ಕೊಲೆಗಾತಿ ಹತ್ರ ಏನು ಪ್ರೀತಿ ಅಂತ ಕೇಳ್ತಿದ್ರಂತೆ. ನನ್ನ ಹೆಂಡತಿ ನನ್ನ ಕೊಲೆ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳು. ವಾಯ್ ಪುತ್ರನಿಗೆ ಕೊಲೆ ಮಾಡಿದ್ರು ಪರವಾಗಿಲ್ಲ, ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳು ಅಂತವ್ರೆ. ಏನು ಕೊಲೆ ಮಾಡ್ತಾರಂತ? ಅಯ್ಯಯ್ಯೋ, ಎಲ್ಲರೂ ನಿಲ್ಸಿ ನಿಲ್ಸಿ ನಿಲ್ಸಿ. ಈಗ ಇಲ್ಲಿ ಒಂದು ಕೊಲೆ ಆಗುತ್ತಂತೆ. ಓಡಿ 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 ಏ ಗಿರಿ 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 ಹೋಗ್ಬೇಡ ಗಿರಿ. ಸಾರಿ ಗಿರಿ, ನಿನ್ ಕಾಲಿಗೆ ಬೇಕಾದ್ರೆ ಬಿಡ್ತೀನಿ. ರೀ ಏನ್ರಿ ನೀವು? ದೇವ್ರು ನೀವು ಹೀಗೆಲ್ಲ ನನ್ನ ಕಾಲಿಗೆ ಬೀಳೋದು. ಮತ್ತೆ ನೀನ್ ಯಾಕೆ ಮನೆಯಿಂದ ಆಚೆ ಬಂದಿದ್ದು? ಅದು ನೀವು ನನಗೆ ಏನೇನೋ ಹೇಳ್ಬಿಟ್ರಲ್ಲ, ಬೇಜಾರಾಗಿ ದೇವಸ್ಥಾನದ ಹತ್ರ ಬಂದೆ ರೀ. ಯಾವತ್ತೂ ನನ್ನ ಮೇಲೆ ಆ ಥರ ತಪ್ಪು ತಿಳ್ಕೊಬೇಡ್ರಿ. ಅಯ್ಯೋ ಖಂಡಿತ ಇಲ್ಲ, ಯಾವುದು ತಪ್ಪು ತಿಳ್ಕೊಳ್ಳಲ್ಲ. ಪ್ರಾಮಿಸ್. ನಮ್ಗೆ ಪುಟ್ಟ 3ನೇ ಮಗು ಮೇಲೆ ಬೇಕಾರೆ ಪ್ರಾಮಿಸ್ ಮಾಡ್ತೀನಿ. ಓ ಹೋಗ್ರಿ ನೀವು ಒಳ್ಳೆ ಚೂರಿ.
ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನೀನೇ ದೊಡ್ಡವನು. ಹಾಗಾದ್ರೆ ಭಕ್ತ ದೊಡ್ಡವನಾಗೋದು ಯಾವಾಗ ಶಿವಪ್ರಸಾದ್? ಭಗವಂತ, ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಭಕ್ತ ದೊಡ್ಡವನು ಹಾಕಾಗುತ್ತಾ? ದೊಡ್ಡ ಮನೆ, ದೊಡ್ಡ ಹುದ್ದೆ, ದೊಡ್ಡ ಅಧಿಕಾರ, ಇದರಿಂದ ಯಾರೂ ದೊಡ್ಡವರಾಗಲ್ಲ. ದೊಡ್ಡದಾಗಬೇಕಾಗಿರೋದು ಮನಸ್ಸು, ಕನಸು, ಶ್ರಮ. ಇದರಿಂದ ಪ್ರತಿಯೊಬ್ಬನೂ ದೊಡ್ಡವನಾಗ್ತಾನೆ. ಆದರೆ ನನ್ನ ಸ್ನೇಹಿತ ಹೆಂಡತಿ ವಿಚಾರದಲ್ಲಿ ತುಂಬಾ ಸಣ್ಣವನಾಗ್ಬಿಟ್ಟ. ಅದು ಪ್ರಾಣ ಭಯ ಐತಲ್ಲ ಭಗವಂತ, ಅದಕ್ಕೆ ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸು ಭಗವಂತ, ಕ್ಷಮಿಸು. ಸ್ವಾರ್ಥ ಅಂತ ಬಂದಾಗ ಹೆಂಡತಿಯೂ ಎರಡನೇ ಒಳಾಗ್ತಾಳೆ ಅಲ್ವಾ ಶಿವಪ್ರಸಾದ್? ಹೆಂಡತಿಯೇ ಜೀವ ಅಂತ ಅನ್ಕೊಂಡಿದ್ದವನು ಹೆಂಡತಿ ಜೀವ ತೆಗಿತಾಳೆ ಅಂತ ಗೊತ್ತಾದ ತಕ್ಷಣ ನಾನು ಬದುಕಬೇಕು ಅನ್ನೋ ಆಸೆ, ಸ್ವಾರ್ಥ ಹುಟ್ಬಿಡ್ತಲ್ವಾ? ಇಲ್ಲಿ ಹುಟ್ಟಿದ ಮೇಲೆ ಬದುಕೋ ಎಲ್ಲಾ ರೀತಿಯ ಹಕ್ಕು ಎಲ್ಲಾ ಜೀವಿಗಳಿಗೂ ಇರುತ್ತೆ. ಆದ್ರೆ ತನ್ನ ಪ್ರಾಣ ಅಂತ ಬಂದಾಗ ಜೀವ ಕೊಟ್ಟು ಪ್ರೀತಿಸೋಕ್ ಬಂದಿರೋ ಸಾಧ್ವಿ ಶಿರೋಮಣಿ ಗಿರಿಜಾ ಮೇಲೆ ಅನುಮಾನ ಪಟ್ಟಿದ್ದು ತುಂಬಾ ದೊಡ್ಡ ತಪ್ಪು. ಪ್ರಾಣ ಭಯದಲ್ಲಿ ನಿನಗೆ 3 ಹಿಡಿ ಮಣ್ಣು ನೆನಪಾಯ್ತೆ ಹೊರತು ಗಿರಿಜಾ ಕೊರಳೆ ಕಟ್ಟಿರೋ 3 ಗಂಟು ನೆನಪಾಗ್ಲಿಲ್ಲ. ಪ್ರಾಣ ಭಯದಲ್ಲಿ ನಿನಗೆ ನಿನ್ನ ಹಣೆ ಮೇಲೆ ಇಡೋ ನಾಣ್ಯ ನೆನಪಾಯ್ತೆ ಹೊರತು ಆಕೆ ಹಣೆಯಲ್ಲಿ ನೀನಿಟ್ಟಿರೋ ಸಿಂಧೂರ ನೆನಪಾಗ್ಲಿಲ್ಲ. ಪ್ರಾಣ ಭಯದಲ್ಲಿ ನಿನಗೆ ನಿನ್ ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋದು ನೆನಪಾಯ್ತೆ ಹೊರತು ಅಗ್ನಿ ಸಾಕ್ಷಿಯಾಗಿ ಆಕೆ ಕೈ ಹಿಡಿದಿದ್ದು ನಿನಗೆ ನೆನಪಾಗ್ಲಿಲ್ಲ. ಪ್ರಾಣ ಭಯದಲ್ಲಿ ನಿನಗೆ ಮಸಣದ ಹಾದಿ ನೆನಪಾಯಿತೆ ಹೊರತು 7 ಜನ್ಮಕ್ಕೂ ನೀನೇ ಬೇಕು ಅಂತ ಆಕೆ ಕೈ ಹಿಡಿದು ಸಪ್ತಪದಿ ತುಳಿದದ್ದು ನೆನಪಾಗ್ಲಿಲ್ಲ. ಇದು ಅಪರಾಧವಲ್ಲ, ಅಕ್ಷಮ್ಯ ಅಪರಾಧ. ಇಲ್ಲಿ ಎಡವಿದ್ದು ನೀನಲ್ಲ ಶಿವಪ್ರಸಾದ್. ಎಷ್ಟು ವರ್ಷ ನಿನ್ನ ಹೆಂಡತಿಯನ್ನು ಆರಿತು ಬೆರೆತು ಕಷ್ಟವನ್ನು ಮರೆತು ಕಲಿತ ಸಂಸಾರದ ಅನುಭವ. ದಯವಿಟ್ಟು ನನ್ನ ಕ್ಷಮಿಸು ಭಗವಂತ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಇನ್ಮೇಲೆ ಏನಾದರೂ ಅನುಮಾನ ಬಂದರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ತೀನಿ. ನನಗೆ ನಾನೇ ಏನೇನೋ ಕಲ್ಪನೆ ಮಾಡಿಕೊಂಡು ಇನ್ನೊಬ್ರಿಗೂ ತೊಂದರೆ ಕೊಡೋದಿಲ್ಲ. ದಾಂಪತ್ಯದಲ್ಲಿ ಸಂಕಲ್ಪವಿರಬೇಕು, ಸಂಕಷ್ಟ ಅಲ್ಲ. ದಾಂಪತ್ಯದಲ್ಲಿ ಕಾಣಿಕೆ ಇರದಿದ್ದರೂ ಹೊಂದಾಣಿಕೆ ಇರಲೇಬೇಕು. ದಾಂಪತ್ಯ ಅನ್ನೋದು ಕಷ್ಟ ಸುಖ, ಸೋಲು ಗೆಲುವುಗಳ ಮಿಶ್ರಣ ಇರೋ ಮಹಾಸಂಚಿಕೆ. ಇಲ್ಲಿ ನೀವೇ ಪಾತ್ರ, ನಿಮ್ಮದೇ ಸಂಭಾಷಣೆ, ನಿಮ್ಮದೇ ನಿರ್ದೇಶನ. ನೀವು ಎಡವಿದರೆ ಸಂಚಿಕೆಯೇ ಉರುಳಬಹುದು, ನಿಮ್ಮ ಸಂಬಂಧಕ್ಕೆ ಉರುಳಾಗಬಹುದು. ಹಾಗಾಗಿ ಪ್ರೀತಿಗೆ ಮರುಳಾಗಿ, ಸಂಬಂಧಕ್ಕೆ ತಲೆಬಾಗಿ, ನಂಬಿಕೆಗೆ ಕೊಡಲಾಗಿ. ಆಗ ಬಿಡಿಸಲಾಗದ ವಿಶ್ವಾಸವೆಂಬ ತಂಗಾಳಿ ಬೀಸಿ ಸುಶ್ರಾವ್ಯವಾದ ಸಾಂಸಾರಿಕ ಸಂಗೀತವೇ ನಿಮ್ಮ ಕುಟುಂಬವಾಗುತ್ತದೆ. ಇದೇ ಸುಖ ಸಂಸಾರದ ಸುಲಭ ಸೂತ್ರ. ಹೋಗಣ್ವಾ? ಭಗವಂತ, ಭಗವಂತ, ಓರಿ ಹೋಗಣ್ವಾ? ಲಕ್ಷ್ಮಿ, ಹಾಯ್ ಪ್ರಣಿ. ಯಾಕೆ ಒಬ್ಳೆ ನಿಂತಿದ್ಯಾ? ಅದು ಇಲ್ಲಿ ಬ್ರೇಕ್ ಇತ್ತಲ್ವಾ, ಅದಕ್ಕೆ ಬಂದೆ. ಬ್ರೇಕ್ ಇದ್ರೇನು, ಎಲ್ಲರೂ ಕ್ಲಾಸಲ್ಲೇ ಇದ್ದಾರೆ. ನೀನ್ ಯಾಕೆ ಒಂಥರ ಡಲ್ ಆಗಿದ್ಯಾ? ಮ್ಯಾಮ್ ಏನಾದರೂ ಬೈದ್ರಾ? ಮ್ಯಾಮ್ ಬಯೋದಕ್ಕೆಲ್ಲ ಬೇಜಾರಾಗೋವಂಥ ಸ್ಟೂಡೆಂಟ್ ಅಲ್ಲ ಕಣೆ ನಾನು. ನೀನು ನಾರ್ಮಲ್ ಆಗಂತೂ ಇಲ್ಲ ಕಣೆ, ಅದಕ್ಕೆ ಕೇಳಿದೆ. ಒಂದೇ ನಿಮಿಷ ಕಣೆ, ಬಂದೆ. ಹಲೋ. ಹಾಂ ಅಪ್ಪ. ಲಕ್ಷ್ಮಿ, ಕಾಲೇಜ್ಗೆ ಹೋಗಿದ್ಯಾ? ಹಾಂ ಅಪ್ಪ, ಕಾಲೇಜಲ್ಲೇ ಇದ್ದೀನಿ. ದುಡ್ಡೇನಾದ್ರು ಬೇಕಿತ್ತಾ? ದುಡ್ಡು ನಾನೇನು ಮಾಡಲಿ? ಹಾಗಲ್ಲಮ್ಮ, ಅಮ್ಮ ಇದ್ದಾಳಲ್ಲ,
ಅಡುಗೆಯಲ್ಲಿ ಮಾಡಿರ್ತಾಳೆ. 3 ಹೊತ್ತು ಮೊಬೈಲ್ ನೋಡಿಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ ಅವಳಿಗೆ. ನನ್ನ ಹಣೆ ಬರನೇ ಸರಿ ಇಲ್ಲ. ಹೋಗಿ ಹೋಗಿ ಅವಳನ್ನ ಮದುವೆ ಆದ. ಪಾಪಿನ ಮದುವೆ ಆಗೋದಕ್ಕಿಂತ ಮದುವೆ ಆಗದೆ ಹಾಗೆ ಸಾಯ್ಬೋದಿತ್ತು. ಅವಳ ಯೋಗ್ಯತೆಗೆ ಬೆಂಕಿ ಹಾಕ. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾಂ ಅಮ್ಮ. ಏನೇ ನಿಮ್ಮಪ್ಪ ಕಾಲ್ ಮಾಡಿದ್ನಾ? ಮಾಡಕ್ ಕೆಲ್ಸ ಇಲ್ವಂತ ಅವ್ನಿಗೆ? ಫೋನ್ ಬಿಸಿ ಬರ್ತಾನೆ ಇತ್ತು. ಕಾಲೇಜ್ ಟೈಮಲ್ಲಿ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ತಾನೆ ನಿಂಗೋನು? ಅಮ್ಮ ಹೋಗ್ಲಿ ಬಿಡಮ್ಮ ಪ್ಲೀಸ್. ಏನೇ ಬಿಡೋದು? 3 ಹೊತ್ತು ಹೊರಗಡೆನೆ ಬಿದ್ದು ಸಾಯ್ತಿರ್ತಾನೆ. ಅವನನ್ನ ಕಟ್ಕೊಳ್ಳೋ ಬದಲು ನಾನು ಯಾವ್ದಾದ್ರು ಹಾಲ್ ಬಾವಿಗೆ ಬಿದ್ದು ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ನೋಡು, ಅವ್ನು ಮತ್ತೆ ಫೋನ್ ಮಾಡಿದಾಗ ಸ್ವಲ್ಪ ದುಡ್ಡು ಕೇಳು, ಎಕ್ಸ್ಟ್ರಾನೇ ಕೇಳು. ಅವನಿಗೇನು ಕಡಿಮೆ, ಯಾರ ತಲೆ ಮೇಲೆ ಆದ್ರೂ ಕೈ ಇಟ್ಟು ತರ್ತಾನೆ. ಎಕ್ಸ್ಟ್ರಾ ಅಮೌಂಟ್ನ ನನಗೆ ಕಳಿಸು. ಇಬ್ಬರಲ್ಲಿ ಒಬ್ಬರಾದರೂ ತಿಂಡಿ ತಿಂದ ಹುಷಾರಾಗಿದೆ ಅಂತ ಕೇಳಿದ್ರ? ಸಾರಿ ಕಣೆ, ಕಾಲ್ ಬಂತು ಅದಕ್ಕೆ ಹೋದೆ. ನಾನು ಓದೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಕಣೆ. ಒಂದು ಕೆಲಸ ಮಾಡು, ನೀನು ಇವತ್ತು ನನ್ನ ಮನೆಗೆ ಬಾ. ನಿನ್ಗೆ ಏನೇನು ಡೌಟ್ಸ್ ಇದೆ ಹೇಳು, ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಕನ್ನಡ ಮೀಡಿಯಮಿಂದ ಸೈನ್ಸ್ ತೊಗೊಳ್ಬೇಕಾರೆ ನನಗೂ ತುಂಬ ಭಯ ಆಯಿತು. ಆದರೆ ಇವಾಗ ನೋಡು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಸರಿ ಹೋಗ್ಬಿಡ್ತು. ಲಕ್ಷ್ಮಿ, ಬೇಜಾರಾಗಿರ್ಬೇಡ ಕಣೆ. ನಿನಗೆ ನಾನಿದ್ದೀನಿ, ಯಾರೂ ಇಲ್ಲ ಅಂತ ಅನ್ಕೋಬೇಡ. ಥ್ಯಾಂಕ್ಸ್ ಪ್ರಣಿ, ಬಟ್ ಮನೆಗೆಲ್ಲ ಬೇಡ ಕಣೆ. ನನ್ನಿಂದ ನಿಮಗೆಲ್ಲ ಯಾಕೆ ತೊಂದರೆ? ಹಾಗೆಲ್ಲ ಏನೂ ಇಲ್ಲ ಕಣೆ. ನನ್ನ ಮನೇಲಿ ನನ್ನ ಹೇಗೆ ನೋಡ್ಕೋತಾರೋ ನಿನ್ನೂ ಹಾಗೆ ನೋಡ್ಕೋತಾರೆ. ಅದೆಲ್ಲ ಹೇಳ್ಬೇಡ. ನೀನು ಇವತ್ತು ನನ್ನ ಮನೆಗೆ ಬರ್ತಿದ್ಯಾ ಅಷ್ಟೇ. ಬ್ಯಾಗ್ ಎತ್ಕೊಂಡು ಕ್ಲಾಸಿಗೆ ಬಾ. ಯಾರು ಹೇಳು ಗೌರಿ? ಅದೇ ಅಕ್ಕ, 3ನೇ ಕ್ರಾಸಲ್ಲಿ ಸುಖ ನಿನ್ ಮನೆ ಇದೆಯಲ್ಲ, ಮನೆ ಮುಂದೆ ನನ್ನ ಬಿಟ್ಲ ಗಿಡ ಇದೆಯಲ್ಲ, ಆ ಮನೆನಾ? ಈ ಜರ್ಮನ್ ಶೆಫರ್ಡ್ ನಾಯಿ ಇತ್ತಲ್ಲ, ಅದೇ ಮನೆ. ಓ, ಆ ಮನೆ ಎದುರುಗಡೆ ಬಾಬು ಬಾಬು ಮಗಳ? ಕರೆಕ್ಟಾಗಿ ಹೇಳ್ದೆ. ಆ ಹುಡುಗಿಗೆ ಇನ್ನೂ 19 ವರ್ಷ. ಇಷ್ಟು ಚಿಕ್ಕ ವಯಸ್ಸಿಗೆ ಓಡೋಗಿದ್ದಾಳೆ. ಪಾಪ, ಓಡಿ ಅಭ್ಯಾಸ ಇಲ್ಲಲ್ಲ, ಎಷ್ಟು ನೋವಾಯ್ತೋ ಏನೋ. ಅವಳ್ಗ ಅಲ್ಲ, ಅವ್ರ ಅಪ್ಪ ಅಮ್ಮಗೆ. ಗಂಡ ಹೆಂಡತಿ ದಿನ ಜಗಳ ಆಡ್ತಿದ್ರು. ಅವ್ರು ಜಗಳ ಆಡೋದು ನಮ್ಮನೆ ತನಕ ಕೇಳಿಸ್ತಿತ್ತು. ಬರೀ ಕೆಟ್ಟ ಕೆಟ್ಟ ಮಾತಲ್ಲೇ ಬೈತಾ ಇದ್ರು. ಇದನ್ನೆಲ್ಲ ಸಹಿಸ್ಕೊಂಡು ಯಾರು ಇರ್ತಾರೆ ಹೇಳು? ಅಪ್ಪ ಅಮ್ಮನೇ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಏನೇ ಹೇಳಿ ಗಿರ್ಜಮ್ಮ, ಅಪ್ಪ ಅಮ್ಮ ಕರೆಕ್ಟಾಗಿ ಇಲ್ಲ ಅಂದ್ರೆ ಮಕ್ಕಳಿಗೆ ಎಂಥ ಸಂಸ್ಕಾರ ಕೊಡ್ಕತ್ತ ಹೇಳಿ. ಇವ್ರು ದಿನೀಡೀ ಜಗಳ ಆಡ್ತಾ ಇಕೊಂಡ್ರೆ ಮಕ್ಕಳು ಎಂತ ಕಲಿತು? ಅಲ್ಲ, ಕಂಪ್ಲೇಂಟ್ ಕೊಟ್ಟಿರು. ಅವಳು ಬಂದು ನಂಗೆ ಅಪ್ಪ ಅಮ್ಮ ಬೇಡ, ಅವ್ರ ಅವಶ್ಯಕತೆ ಇಲ್ಲ ಅಂದ್ರೆ ಪಾಪ ಅವ್ರೆಂತ ಮಾಡೋಕತ್ತ? ಅಪ್ಪ ಅಮ್ಮ ಅಂದ್ರೆ ನಿಮ್ ತರ ಇರ್ಬೇಕು. ನಮಗ್ ಮಕ್ಳಾದ್ರೆ ನಮ್ಮ ಮಕ್ಳನ್ನ ಪ್ರಣೀಸ್ಕಂದನ್ ತರನೇ ಬೆಳೆಸ್ತೀವಿ. ಅಂಥ ಮಕ್ಕಳನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದೀವಿ. ಹಲೋ ಹಲೋ ಮೇಡಮ್, ನಮಸ್ತೆ. ಅದು ನಮ್ಮ ಶಿವ ಸರ್ ಕರ ಹಾಕಿದ್ರಲ್ಲ ಇವತ್ತು. ನಮ್ಮ ಅಸ ಕರ ಹಾಕಿತ್ತು. ಶಿವ ಸರ್ಗೆ ಗಿಣ್ಣಂದ್ರೆ ಇಷ್ಟ ಅಲ್ವಾ ಮೇಡಮ್? ಅದಕ್ಕೆ ಅವರಿಗೆ ಸರ್ಪ್ರೈಸ್ ಕೊಡೋಣ ಕಳಿಸ್ತಾ ಇದ್ದೀನಿ ಅಂತ ಹೇಳಕ್ ಫೋನ್ ಮಾಡಿದೆ. ಗಿಣ್ಣನ? ಗಿಣ್ಣದ ಹಾಲು ಅಂದ್ರೆ ಬರೀ ಶಿವ ಅವ್ರಿಗಷ್ಟೇ ಅಲ್ಲ, ನಮಗೂ ಎಲ್ಲ ಇಷ್ಟ ಅಂತೇಳಿ ಹೇಳಿ ಗಿರ್ಜಮ್ಮ. ದುಡ್ಡು ಕೊಟ್ರೆ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ, ಆದ್ರೆ ಗಿಣ್ಣದ ಹಾಲು ಮಾತ್ರ ಸಿಗಲ್ಲ. ಅಂಥದ್ರಲ್ಲಿ ಗಿಣ್ಣದ ಹಾಲು ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಹೇಳಿ, ಎಲ್ಲಿ ಬಂದು ತಗೋಬೇಕು ಅಂತ? ಕಾಶಿ ಅವ್ರನ್ನ ಕಳಿಸ್ತೀನಿ. ಎಲ್ಗೂ ಬರ್ಬೇಡಿ, ನನ್ನ ಮಗಳನ್ನೇ ನಿಮ್ಮ ಮನೆಗೆ ಕಳ್ಸಿದ್ದೀನಿ. ಇನ್ನೇನು ಬಂದ್ಬಿಡ್ತಾಳೆ, ಅವಳು ತಾವು ಇಸ್ಕೊಳ್ಳಿ. ಆಮೇಲೆ ಮೇಡಮ್, ಶಿವು ಸರ್ಗೆ ಹೇಳ್ಬೇಡಿ. ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಗಿಣ್ ಕೊಡಿ. ಅವ್ರ ಮಕ ಒಳ್ಳೆ ಹಣ್ಣು ಥರ ಆಗ್ಬಿಡ್ತದೆ. ಸರಿ, ಆಯ್ತು. ಗಿರ್ಜಮ್ಮ, ಎಲ್ಲಿಗೆ ಹೋಯ್ಕಂಬ್ರ? ಎಲ್ಲಿಗೂ ಹೋಗೋದ್ ಬೇಡ, ಅವ್ರ ಮಗಳನ್ನೇ ಕಳಿಸ್ತಾರಂತೆ. ಇನ್ನೇನು ಬಂದ್ಬಿಡ್ತಾಳಂತೆ. ಹಾಗಿದ್ರೆ ನಾ ಬಾಗ್ಲ ಹತ್ರ ಹೋಗಿ ಕಾಯ್ತಾ ಇರ್ತೆ. ಸರಿ, ಆಯ್ತು. ಶಿವಕೃಪಾ, ಇದೇ ಮನೆ ಇರಬೇಕು. ಒಳಗಡೆ ಹೋಗ್ಬಿಡ್ಲಾ ಅಥವಾ ಬೇರೆ ಯಾರನ್ನಾರು ಕೇಳಲಾ? 16-17 ವರ್ಷದ ಹುಡುಗಿ, ಕೈಯಲ್ಲೊಂದು ಲಂಚ್ ಬ್ಯಾಗ್. ಮೋಸ್ಟ್ಲಿ ಗಿಣ್ಣು ತಂದಿಪ್ಪು ರಾಮಯ್ಯನ ಮಗಳು ಇವಳೇ ಕಾತ. ಶಿವಕೃಪಾ, ಅಯ್ಯೋ
ಎಂತ ಹೆದರ್ಕಂತಿದ್ದೆ? ಇದೇ ಶಿವಕೃಪ, ಬಾ ಒಳಗೆ. ನಿನ್ಗೋಸ್ಕರನೇ ಕಾಯ್ತಿದ್ವಿ ನಾವಲ್ಲ. ನನಗೋಸ್ಕರನಾ? ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ನಾವಲ್ಲ, ನಿನಗೆ ಹೇಳಕ್ಕೆ. ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ನಾವಲ್ಲ. ಬಾ ಪುಟಾಣಿ. ಏನಂದ್ರಿ? ಪುಟಾಣಿ ಅಂದೇಳಿ ಕರೆದೆ. ನಾವು ಚಿಕ್ಕ ಮಕ್ಕಳಿಗೆ ಪುಟಾಣಿ, ಕಂದ, ಮುದ್ದು, ಬಂಗಾರಿ ಹಿಂಗೆಲ್ಲ ಹೇಳ್ತಾ ಇರೋದು. ಎಂತಕ್ಕೆ ಬೇಜಾರಾಯ್ತಾ? ಅಯ್ಯೋ ಇಲ್ಲ, ಖುಷಿ ಆಯ್ತು. ಖುಷಿ ಆಯ್ತಾ? ಹಂಗಾರೆ ಅದೇ ಖುಷಿಗೆ ಆ ಬ್ಯಾಗ್ ಇಲ್ಲಿ ಕೊಡ್ಕೊಂಬ. ಕೊಡು. ಬಾ 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 ಬಾ. ಅಷ್ಟೇ ಅಲ್ವಾ? ಬೆಲ್ಲ ಏಲಕ್ಕಿ. ಹಾ ಸರಿ ಅಮ್ಮ, ಆಯ್ತು. ಹುಷಾರು. ಅಪ್ಪನ್ ಕೇಳ್ದೆ ಅಂತ ಹೇಳು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾ ಹ್ಞೂ. ಅಕ್ಕ ನಾನು ಹೇಳಿಲ್ವಾ ಬೆಲ್ಲ ಏಲಕ್ಕಿ ಅಷ್ಟೇ ಅಂತ. ಬೆಲ್ಲ ತಗೊಳ್ಳುವಾಗ ನೋಡ್ ತಗೋಬೇಕು. ಹುಳಿ ಬಂದಿದ್ರೆ ಗಿಣ್ಣ ಹಾಳಾಗ್ಬಿಡುತ್ತೆ. ಗಿರ್ಜಮ್ಮ, ಗಿರ್ಜಮ್ಮ ಕಾಣಿ, ಯಾರು ಬಂದಿರೋದಳಿ? ಓ ಬಂದೇ ಬಿಟ್ಲಾ? ಹೇಗಿದ್ಯಾ ಪುಟ್ಟ? ನಾನು ಚೆನ್ನಾಗಿದ್ದೇನೆ. ಅಪ್ಪ ಅಮ್ಮ ಆರಾಮಾಗಿದ್ದಾರಾ? ಹಾಂ, ಅವರು ಆರಾಮಾಗಿದ್ದಾರೆ. ಗಿರ್ಜಮ್ಮ ಬಾಕ್ಸ್ ತಗೊಂಡು. ಅಯ್ಯೋ ಅಂಕಲ್, ಅದು ನನ್ನ ಬಾಕ್ಸು. ಅಯ್ಯೋ ಟೆನ್ಷನ್ ಮಾಡ್ಕೋಬೇಡ, ತೊಳ್ಕೊಡ್ತೀನಿ. ಹಾಗಲ್ಲ ಆಂಟಿ, ಆ್ಯಕ್ಚುಲಿ ಅದರಲ್ಲಿ ಏನಿದೆ ಅಂತ ನಮಗೆ ಗೊತ್ತು. ಯಾಕೆ ನೀನು ಟೆನ್ಷನ್ ಮಾಡ್ಕೋತೀಯಾ? ನಮಗೋಸ್ಕರ ನೀನು ಅಷ್ಟು ದೂರದಿಂದ ಬಂದಿದ್ಯಾ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ನೀರು ಕುಡಿತಾಳೆ. ಇನ್ನೆಂತ ಮರತಿ, ಅವ್ರ ಮನೆಯಾಗ ಅಷ್ಟು ಒಳ್ಳೆ ಹಾಲಿತ್ತು, ಇಲ್ಲಿ ಬಂದು ಕಾಫಿ ಟೀ ಅಂತ ಕುಡಿತಾಳ ಅವಳು. ನೀವು ಹೇಳೋದು ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ಆ ವಿಷಯ ಬಿಡು, ಹೇಳು ಹೇಗೆ ಓದ್ತಿದ್ಯಾ? ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಇನ್ನು ಚೆನ್ನಾಗಿ ಓದ್ಕೋತೀನಿ. ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನಿಮ್ಮ ಮನೆನ ಅದೃಷ್ಟ ಅಂತ ಹೇಳ್ತಾ ಇದ್ದಾಳೆ. ಕಂದ, ಒಂದು ಪರ್ಸ್ನಲ್ ವಿಷಯ ಕೇಂಬುದ ಬ್ಯಾಡ್ದ ಅಂದಳಿ ಗೊತ್ತಾಗ್ತಿಲ್ಲ. ಓ, ನಮ್ಮ ಮನೆ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಏ ಸುಮ್ಮನೆ ರೀ ನೀವು. ಪರವಾಗಿಲ್ಲ, ಕೇಳಿ ಬಿಡಿ ಆಂಟಿ. ಅದು ನಿನ್ನ ಎರಡನೇಮ್ಮ, ಚಿಕ್ಕಮ್ಮ ನಿನ್ನನ್ನು ಲೈಕ್ ಮಾಡಿ ಕಣ್ಕಂತ್ರ? ನಮ್ಮ ಅಪ್ಪಂಗೆ 2ನೇ ಮದುವೆ ಆಗಿದೆಯಾ? ನಂಗೆ ಗೊತ್ತೇ ಇಲ್ಲ. ಅಯ್ಯೋ ಕಾಶಿ ಅವರೇ, ಯಾರಾದರೂ ಮಕ್ಳ ಹತ್ರ ಈ ಥರ ಪ್ರಶ್ನೆ ಕೇಳ್ತಾರಾ? ಲಕ್ಷ್ಮಿ, ಇವ್ರಿಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಅದಕ್ಕೆ ನಿಮ್ಮ ಚಿಕ್ಕಮ್ಮ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೋ ಇಲ್ವೋ ಅನ್ನೋ ಕಾಳಜಿ ಕೇಳಿದ್ರು ಅಷ್ಟೇ. ಆಂಟಿ, ನಮ್ಮ ಮನೆಯಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಾನು ಅಷ್ಟೇ ಇರೋದು. ಚಿಕ್ಕಮ್ಮ ಇಲ್ಲ. ಚಿಕ್ಕಮ್ಮ ಇಲ್ವಾ? ಮತ್ತೆ ರಾಮಯ್ಯ ಅವರು ಎಲ್ರು ಒಟ್ಟಿಗೆ ಇದ್ದೀವಿ ಅಂತ ಹೇಳ್ದಂಗಿತ್ತು. ರಾಮಯ್ಯ ಯಾರು? ಅಲ್ಲ, ಜೀವನದಲ್ಲಿ ಮನುಷ್ಯ ಅಂದಮೇಲೆ ಒಂದೆರಡು ತಪ್ಪು ಮಾಡ್ತಾ, ಹಂಗಂದಳಿ ಅಪ್ಪನ್ನೇ ಮರುಕತ್ತ ಮರತಿ. ನಮ್ಮಪ್ಪ ರಾಮಯ್ಯ ಅಲ್ಲ. ನೀ ರಾಮಯ್ಯನ ಮಗಳಲ್ವಾ? ಮತ್ತೆ ಈ ಬಾಕ್ಸಲ್ಲಿ ಏನಿದೆ? ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಕಟ್ಸ್ಕೊಂಡಿದ್ದೆ. ಚಟ್ನಿ ಹಳಸೋಯ್ತು ಅಂತ ಅದರಲ್ಲೇ ಬಿಟ್ಟಿದ್ದೀನಿ. ಮತ್ ನೀನ್ ಯಾರಮ್ಮ? ಇವಳು ನನ್ನ ಫ್ರೆಂಡು ಲಕ್ಷ್ಮಿ ಅಂತ. ಓದೋಣ ಬಾ ಅಂತ ನಾನೇ ಕರೆದಿದ್ದು. ನೀವು ನೋಡಿದ್ರೆ ಏನನ್ನೋ ಕೇಳಿ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ. ಸಾರಿ ಮಗಳೇ, ಗೊತ್ತಾಗ್ಲಿಲ್ಲ. ಅದು ಬೇರೆ ಯಾರೋ ಬರ್ತಿದ್ದೀತಾ, ಅವಳನ್ನೇ ನೀನು ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡೆ. ಬೇಜಾರಾಯ್ಬೇಡ. ಪರವಾಗಿಲ್ಲ ಅಂಕಲ್, ನಾನು ಪ್ರಾಣಿ ಓದ್ಕೊಳಕ್ ಹೋಗ್ತೀವಿ. ಸರಿ, ಹೋಗಿ ಓದ್ಕೊಳ್ಳಿ. ರಾಣಿ. ಗಿರಿಜಾ ಆಂಟಿ, ಗಿಣ್ ತಂದಿದ್ದೀನಿ. ಗಿಣ್ ಬಂತು. Transformer has highest possible efficiency out of all electrical machines. ಅರ್ಥ ಆಯ್ತಾ? ಹಾಂ, ಅಷ್ಟೇ. ಏಯ್, ನಾನು ಇಲ್ಲೇ ಹೇಳ್ಕೊಡ್ತಾ ಇದ್ರೆ ನೀನೆಲ್ಲ ನೋಡ್ತಿದ್ಯಾ? ಯಾಕೆ ಈ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟಾ ಅಂದರೆ? ಯಾಕೆ ಹಿಂಗೆ ಆಡ್ತಿದ್ಯಾ? ಸರಿ ಬಿಡು, ಇವಾಗ ಓದೋದು ಬೇಡ, ಸ್ವಲ್ಪ ಹೊತ್ತು ಆಟ ಆಡೋಣ. ಆಟನಾ? ಆಟ ಆಡೋದ್ರಿಂದ ಏನು ಸಿಗುತ್ತೆ? ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗತ್ತೆ. ಆಮೇಲೆ ಇದೇ ಲೈಫ್ ಅಲ್ವಾ? ಏನೇ ಆಯಿತು ನಿನಗೆ? ನೀನು ಮನೆಗೆ ಹೋಗ್ಬೇಕಾ? ಮನೆಗಾ? ಬೇಡ ಬೇಡ, ಇಲ್ಲಿ ಓದೋಣ ಬಾ. ಲಕ್ಷ್ಮಿ, ಇಂಟ್ರೆಸ್ಟ್ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು ಕಣೆ. ಇಂಟ್ರೆಸ್ಟ್ ಇದೆ ಕಣೆ, ಆದರೆ ಅದು ಬೇರೆ ಕಡೆ ಎಲ್ಲ ರೆಸ್ತೋತಿದೆ. ಬರೀ ಓದೋದ್ರಲ್ಲಿ ಅಷ್ಟೇ ಅಲ್ಲ, ಬೇರೆ ಏನು ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಏನೂ ಗೊತ್ತಾಗ್ತಿಲ್ಲ. ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಇಲ್ಲಾಂದರೆ ಅಪ್ಪ ಅಮ್ಮಂಗೆ ಹೇಳ್ತೀನಿ, ಅವ್ರು ಸಾಲ್ವ್ ಮಾಡ್ತಾರೆ. ಅಪ್ಪ ಅಮ್ಮ ಮಕ್ಕಳು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಾ? ಹಾಂ, ಪ್ರಾಬ್ಲಮ್ ಸಾಲ್ವ್ ಮಾಡೋದಷ್ಟೇ ಅಲ್ಲ ಕಣೆ, ನಮಗೆ ಪ್ರಾಬ್ಲಮ್ ಬರ್ದೇರಂಗೆ ನೋಡ್ಕೋತಾರೆ. ನಾನು ಬರೀ ಕ್ರಿಯೇಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಅಮ್ಮ ನಮ್ಮನ್ನ ಸಾಕಿ ಬೆಳೆಸಿ ಒಳ್ಳೆ ಸಂಸ್ಕಾರ ವಿದ್ಯೆ ಕೊಟ್ಟು ಕಾಪಾಡ್ತಾರೆ. ಅದಕ್ಕೆ ಅಲ್ವಾ ನಾವು ಅವ್ರನ್ನ ದೇವ್ರ ಅನ್ನೋದು. ದೇವ್ರಾ?
ಸರಿ ನಾನು ಹೊರಡ್ತೀನಿ, ನಾನು ಬರ್ತೀನಿ. ಗಿರಿ ಗಿರಿ, ಜಗತ್ತಿನಲ್ಲಿ ಪರಿಶುದ್ಧವಾದ ಸಿಹಿ ಖಾದ್ಯ ಅಂದ್ರೆ ಅದು ಗಿಣ್ಣು. ಹೆಣ್ಣು ಕೊಟ್ಟ ಮಾವ, ಗಿಣ್ಣು ಕೊಟ್ಟ ಹಸು, ಕಣ್ಣು ಕೊಟ್ಟ ದೇವರಿದ್ದ ಹಾಗೆ. ಕೈ ತೊಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಆಫೀಸಿಂದನೇ ಕೈ ತೊಳ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಗಿಣ್ಣು ಕೊಡು. ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ. ತೊಳ್ಕೊಂಬಂದಿದ್ದೀನಿ ಅಂತ ಹೇಳ್ತಾ ಇಲ್ವಾ? ನನಗೆ ಗಿಣ್ಣು ಅಂದ್ರೆ ಪಂಚಪ್ರಾಣ ಅಂತ ನಿನಗೆ ಗೊತ್ತಿಲ್ವಾ? ಯಾಕೆ ಸತಾಯಿಸ್ತೀಯಾ? ಕೊಡು. ರೀ, ಕಾಶಿ ಅವರು ಫ್ರೆಶ್ ಆಗಿ ಬೆಲ್ಲ ತಗೊಬರ್ತೀನಿ ಅಂತ ಆಲೆ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಏಲಕ್ಕಿ ಬಿಡಿಸ್ತಾ ಇರೋದು. ತಂದ ತಕ್ಷಣ ಮಾಡ್ಕೊಡ್ತೀನಿ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಇನ್ನೂ ರೆಡಿನೇ ಮಾಡಿಲ್ವಾ? ಯಾಕೆ ಭಗವಂತ, ಯಾಕೆ ನನಗೆ ಈ ಥರ ಎಲ್ಲ ಕಷ್ಟಪಡ್ತೀನಿ? ಎಕ್ಸ್ಕ್ಯೂಸ್ ಮೀ, ಪ್ರಣಿ ಫ್ರೆಂಡಾ? ಓ ಅಪ್ಪ. ಐ ಡ್ಯಾಡಿ. ನೋ ಇಂಟ್ರೊಡಕ್ಷನ್. ಸಾರಿ ಅಪ್ಪ, ಮರ್ತೋದೆ. ಡ್ಯಾಡಿ ಅನ್ನೋದಾ? ಏ ಅಲ್ಲ ಅಪ್ಪ, ಇಂಟ್ರೊಡ್ಯೂಸ್ ಮಾಡೋದು ಮರ್ತೋದೆ. ಇವಳು ಲಕ್ಷ್ಮಿ, ಇವ್ರು ನಮ್ಮಪ್ಪ. ಓ ಲಕ್ಷ್ಮಿ. ಸಮುದ್ರ ಮಂಥನದಲ್ಲಿ ಹುಟ್ಟಿದ ಲಕ್ಷ್ಮಿಯಷ್ಟೇ ಕಳಕಳೆಯಾಗಿದ್ದೀಯಮ್ಮ. ಆದರೂ ಈಗಿನ ಕಾಲದಲ್ಲಿ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಮೋಸ್ಟ್ಲಿ ನಿಮ್ಮ ತಂದೆ ಜೂಲಿ ಲಕ್ಷ್ಮಿ ಅವರ ಫ್ಯಾನ್ ಇರಬೇಕು. ಅವ್ರು ಬಿಡಿ, ಅವ್ರೆಲ್ಲರ ಫ್ಯಾನ್. ಓ, ಎಲ್ಲರ ಫ್ಯಾನ್ ಆಗಿದ್ರೆ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರುತ್ತೆ. ಯಾವುದಕ್ಕೂ ಒಂದ್ಸರಿ ಅವ್ರನ್ನ ಭೇಟಿ ಮಾಡಿಸಮ್ಮ. ಹೌ ಟು ಬಿಕಮ್ ಎಲ್ಲರ ಫ್ಯಾನ್ ಅನ್ನೋ ಒಂದು ಸೆಷನ್ನ ಅವರಿಂದ ಪಡ್ಕೊಳ್ಳಿ. ರೀ, ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಲಕ್ಷ್ಮಿ, ನಮ್ಮಪ್ಪ ಹಿಂಗೆ ಅವಾಗ ತಮಾಷೆ ಮಾಡ್ತಾನೆ ಇರ್ತಾರೆ. ಯಾವಾಗ್ಲೂ ಅಲ್ವಾಗಿರಿ? ಹೌದು ರೀ. ಅಪ್ಪ ಅಮ್ಮ ತಮಾಷೆನೂ ಮಾಡ್ತಾರಾ?